ನೀವು ಟಿ ಸಿ ರವಿ ಇನ್ಸಿಡೆಂಟ್ ನೋಡ್ರಿ ಅಥವಾ ಇಲ್ಲಿ ರಾಜು ಕಪ್ಲು ಇನ್ಸಿಡೆಂಟ್ ನೋಡ್ರಿ ಅಥವಾ ಯಾವುದೇ ನೀವು ಇನ್ಸಿಡೆಂಟ್ ನೋಡ್ರಿ, ಇವತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಅವ್ರೇನಪ್ಪ ಅಂತಂದ್ರೆ ಒಬ್ಬರನ್ನೊಬ್ಬರು ದೋಷಿಸ್ಕೊಳ್ತಾ ವೈಯಕ್ತಿಕವಾಗಿ ಮಾತಾಡ್ತಾ ಅವ್ರೇನಪ್ಪ ಅಂತಂದ್ರೆ ತಮ್ಮ ಕುರ್ಚಿಯನ್ನು ಕಾಯಂ ಮಾಡ್ತಾ ಇದ್ದಾರೆ, ತಮ್ಮ ಲಕ್ಷಾಂತರ ರೂಪಾಯಿ ಗಳಿಸೋದನ್ನ ಕಾಯಂ ಮಾಡ್ತಾ ಇದ್ದಾರೆ. ಆದ್ರೆ ಬಡ ಜನರ ಬಗ್ಗೆ ಆಗಿರ್ಲಿ, ರೈತರ ಬಗ್ಗೆ ಆಗಿರ್ಲಿ, ಕಾರ್ಮಿಕರ ಬಗ್ಗೆ ಆಗಿರಲಿ ಕಿಂತುಚ್ಚು ಕಾಳಜಿ ಅವರಿಗಿಲ್ಲ. ಹಾಗಾಗಿ ನಾವು ಜನಸಾಮಾನ್ಯರು, ರೈತರು, ಬಡವರು, ಕಾರ್ಮಿಕರು ಇವತ್ತು ಈ ಒಂದು ರಾಜಕೀಯ ಪ್ರಜ್ಞೆಯನ್ನು ಪಡ್ಕೊಂಡು ನಮ್ದೇ ಆದಂತ ಶಕ್ತಿಯನ್ನು ನಾವು ಇವತ್ತು ಪ್ರದರ್ಶನ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಬಡ ಜನರು ಕೂಡ ಇವತ್ತು ಒಂದಾಗಿ ಈ ಒಂದು ಜನವಿರೋಧಿ ಸರ್ಕಾರದ ವಿರುದ್ಧ, ಜನವಿರೋಧಿ ಒಂದು ಆಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾಗಿದೆ, ನಾವು ಇದನ್ನು ತಿರಸ್ಕರಿಸಬೇಕಾಗಿದೆ. ಹಾಗಾಗಿ ಇವತ್ತು ಬಸ್ ದರನ್ನ ಏರಿಕೆ ಮಾಡಿದ್ದಾರೆ, ನಾಳೆ ಇನ್ನೊಂದು ರೇಟನ್ನು ಏರಿಕೆ ಮಾಡ್ತಾರೆ. ಈ ಒಂದು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಕೊರತೆ ಇರೋದ್ರಿಂದಾಗಿ ಯಾರು ಕೂಡ ಇದನ್ನ ಪ್ರತಿರೋಧಿಸ್ತಾ ಇಲ್ಲ. ನಮ್ಮ ಸಂಘಟನೆ SUCI ಏಕಮಾತ್ರ ಅಕ್ಕರ್ತ ಕಮ್ಯುನಿಸ್ಟ್ ಪಕ್ಷ ಈ ಒಂದು ಸಮಸ್ಯೆ ವಿರುದ್ಧ ಬೆನ್ನು ಚೆಲ್ತಾ ಈ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ನಾಗರಿಕರು ಸಹಕರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಂತ ಕರೆ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ಕ್ಲಾಬ್ ಜಿಂದಾಬಾದ್, SUCI ಜಿಂದಾಬಾದ್.